ಸ್ವಾಗತ. ಈಗಾಗಲೇ ಪೊಲೀಸ್ ಪರೀಕ್ಷೆಗೆ ಕೆಲವೇ ದಿನಗಳು ಬಾಕಿ ಇರುವ ಕಾರಣದಿಂದಾಗಿ ಪರೀಕ್ಷಾ ದೃಷ್ಟಿಯಿಂದ ಏನೆಲ್ಲ ಮಹತ್ವದ ವಿಷಯಗಳ ಮೇಲೆ ಪ್ರಶ್ನೆಗಳು ಬರುವುದು ಅಂತೇಳಿ ಕ್ಲಾಸನ್ನು ಮಾಡಿಕೊಡ್ತಾ ಇದ್ದೀನಿ. ಇದನ್ನು ನಾವು ಭಾರತ ಪ್ರಮುಖ ಬಂದರುಗಳು, ಹಿಂದಿನ ಹಲವಾರು ಬಾರಿಯಲ್ಲಿ ಭಾರತ ಬಂದರುಗಳ ಮೇಲೆ ಹಲವಾರು ಪ್ರಶ್ನೆಗಳನ್ನು ಕೇಳಿದ. ಯಾವ ಬಂದರು ಯಾವ ರಾಜ್ಯದಲ್ಲಿ ಕಂಡುಬರ್ತದೆ, ಒಟ್ಟು ಬಂದರುಗಳ ಸಂಖ್ಯೆ ಎಷ್ಟು, ಈ ಬಂದರ ಯಾರು ನಿರ್ವಹಣೆ ಮಾಡ್ತಾರೆ, ಎಲ್ಲ ವಿಷಯವನ್ನು ಈ ತರಗತಿಯಲ್ಲಿ ನಾವು ನೋಡೋಣಂತೆ. ಭಾರತದ ಬೇಸಿಕ್ ಪರಿಚಯ ನೋಡ್ತಾ ಭಾರತವನ್ನು ನೋಡಿದಾಗ ನಿಮ್ಗೆ ಮ್ಯಾಪ್ ಗಮನಿಸಿದಾಗ ಭಾರತದ ಮ್ಯಾಪ್ ನೋಡಿದಾಗ ಈ ಭಾಗದಲ್ಲಿ ಈ ಮೂರು ಕಡೆಯಿಂದ ನೀರನ್ನು ಸುತ್ತುವರಿದೆ. ಸಮುದ್ರ ಮತ್ತು ಸರೋವರದಿಂದ ಸುತ್ತುವರೆದಂಥ ಭಾಗವಾಗಿದೆ. ಏನು ಉತ್ತರಕ್ಕಿದೆಯಲ್ಲ ಅದು ಭೂ ಭಾಗದಿಂದ ಸುತ್ತುವರಿದೆ. ಹಾಗಾದರೆ ಭಾರತದ ಈಗ ಮ್ಯಾಪ್ಗಳನ್ನು ಗಮನಿಸಿದಾಗ ಈ ಮೂರು ಕಡೆಯನ್ನು ನೀರು ಕಡೆಯಿಂದ ಸುತ್ತುವರಿದಿದೆಯಲ್ಲ, ಇದರ ಮೂಲಕ ನಾವು ವ್ಯವಹಾರವನ್ನು ಬಂದರುಗಳನ್ನು ಸ್ಥಾಪನೆ ಮಾಡುವ ಮೂಲಕ ಸಾಗರದ ಮೂಲಕ ವ್ಯಾಪಾರ ಮತ್ತು ವಹಿವಾಟುಗಳನ್ನು ನಡೆಸ್ತೇವೆ. ಅತ್ಯಂತ ಮಹತ್ವದಾಗಿರುತ್ತೆ. ಹಾಗಾದ್ರೆ ಭಾರತವು ಎಷ್ಟು ಉದ್ದವಂತ ಕರಾವಳಿ ತೀರವನ್ನು, ಇದೆಲ್ಲ ಭಾಗದ ಕರಾವಳಿ ತೀರ, ಈ ಭಾಗದ ಕರಾವಳಿ ತೀರವನ್ನು ಹೊಂದಿದೆ. ಭಾರತ ಒಟ್ಟು ಸುಮಾರು 7516 ಕಿಲೋಮೀಟರಷ್ಟು ಕರಾವಳಿ ತೀರವನ್ನು ಹೊಂದಿದೆ. ಇದು ಇಂಪಾರ್ಟೆಂಟ್, ಎಕ್ಸಾಂಪಲ್ಲಿ ಕೇಳಿದ. ಭಾರತವು ಒಟ್ಟು ಕರಾವಳಿಯ ಉದ್ದ ಎಷ್ಟು? 7516 ಕಿಲೋಮೀಟರಷ್ಟು ಕರಾವಳಿ ತೀರವನ್ನು ಹೊಂದಿದೆ. ವಿಶಾಲವಾದ ಕರಾವಳಿ ತೀರ ಹೊಂದಿದೆ. ದೇಶದ ವ್ಯಾಪಾರ ಮತ್ತು ಆರ್ಥಿಕತೆಯಲ್ಲಿ ಬಂದರುಗಳು ಮತ್ತು ಅತ್ಯಂತ ಪಾತ್ರ ವಹಿಸ್ತವೆ. ಅತ್ಯಂತ ಬಂದರುಗಳು ಯಾಕೆ ಮಹತ್ವ ಅಂದ್ರೆ ನಮ್ಮ ದೇಶದಲ್ಲಿ ವ್ಯಾಪಾರ ಮತ್ತು ಆರ್ಥಿಕತೆ, ಯಾಕಂದರೆ ಭಾರತವು ಮೂರು ಭಾಗದಿಂದ ನೀರಿನಿಂದ ಸುತ್ತುವರೆದ ಕಾರಣದಿಂದಾಗಿ ನಾವು ಸಮುದ್ರದ ಮೂಲಕವೇ ವ್ಯಾಪಾರ ವಹಿವಾಟನ್ನು ಮಾಡ್ತೀವಿ ಹಾಗೂ ದೇಶದ ಆರ್ಥಿಕ ಸ್ಥಿತಿಯನ್ನು ಕಾಪಾಡ್ತೀವಿ. ಭಾರತ ಒಟ್ಟು ವಿದೇಶಿ ವ್ಯಾಪಾರ ಸುಮಾರು 95% ಪ್ರಮಾಣದಲ್ಲಿ, 68% ಪ್ರಮಾಣದಲ್ಲಿ ಸಮುದ್ರದ ಮೂಲಕವೇ ನಡೆಯುತ್ತದೆ. ಏನು 95% ವಿದೇಶಿ ಜೊತೆಗೆ ವ್ಯಾಪಾರ ವಹಿವಾಟವನ್ನು ಮಾಡ್ತೀವಲ್ಲ, ಅದರ ಪ್ರಮಾಣದಲ್ಲಿ 60% ಸಮುದ್ರದ ಮೂಲಕ ಮಾಡಬೇಕಂದ್ರೆ ಬಂದರುಗಳು ಬೇಕು. ಹೇಗೆ ಬಸ್ಸುಗಳು ಬಂದು ನಿಂದ್ರಕ್ಕೆ ಬಸ್ ಸ್ಟ್ಯಾಂಡ್ಗಳು ಬೇಕಲ್ಲ, ಹಂಗೆ ಹಡಗುಗಳು ಬಂದು ನಿಂದ್ರಕ್ಕೆ ಬಂದರುಗಳು ಬೇಕು. ಈ ಬಂದರುಗಳು ಅತ್ಯಂತ ದೇಶದ ಆರ್ಥಿಕತೆಯಲ್ಲಿ ತನ್ನದೇ ಪಾತ್ರವನ್ನು ನಿರ್ವಹಣೆ ಮಾಡ್ತಾವೆ. 95% ವಿದೇಶಿ ವ್ಯಾಪಾರ ಮಾಡುವಲ್ಲಿ 60% ಮೌಲ್ಯ ಈ ಸಾಗರದ ಮೂಲಕ ವ್ಯಾಪಾರ ಮಾಡ್ತೀವಿ ನಾವು. ಹಾಗಾದರೆ ಇದನ್ನು ನಿರ್ವಹಣೆ ಮಾಡೋರು ಯಾರು? ಪ್ರಮುಖ ಬಂದರುಗಳನ್ನು ಮತ್ತು ಬಂದರುಗಳನ್ನು ಕೇಂದ್ರ ಸರ್ಕಾರದ ಬಂದರುಗಳ ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಇದನ್ನು ನಿರ್ವಹಣೆ ಮಾಡುತ್ತದೆ. ಮಿನಿಸ್ಟ್ರಿ ಆಫ್ ಪೋರ್ಟ್ ಆ್ಯಂಡ್ ಶಿಪ್ಪಿಂಗ್ ಆ್ಯಂಡ್ ವಾಟರ್ ವೇಸ್ ನಿಯಂತ್ರಿಸುತ್ತೆ. ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಬಂದರುಗಳನ್ನು ಆಯಾ ರಾಜ್ಯ ಸರ್ಕಾರಗಳು ನಿರ್ವಹಿಸುತ್ತವೆ. ಅಂದ್ರೆ ಪ್ರಮುಖ ಬಂದರುಗಳನ್ನು ಕೇಂದ್ರ ಸರ್ಕಾರದ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯವು ನಿರ್ವಹಣೆ ಮಾಡಿದ್ರೆ, ಸಣ್ಣ ಪ್ರಮಾಣದ ಮತ್ತು ಮಧ್ಯಮ ಪ್ರಮಾಣದ ಬಂದರುಗಳನ್ನು ಆಯಾ ರಾಜ್ಯ ಸರ್ಕಾರಗಳು, ಆ ಬಂದರುಗಳು ಯಾವ್ಯಾವ ರಾಜ್ಯದಲ್ಲಿ ಇರ್ತಾವಲ್ಲ, ಈ ಕರ್ನಾಟಕದಲ್ಲಿರುವಂಥ ಸಣ್ಣ ಪ್ರಮಾಣದ ಬಂದರುಗಳು, ತಮಿಳುನಾಡಲ್ಲಿರ್ಬೋದು, ಒಟ್ಟು ಎಷ್ಟು ರಾಜ್ಯಗಳಲ್ಲಿ ಕರಾವಳಿ ತೀರವನ್ನು ಹೊಂದೈತೆ ಅಂದ್ರೆ ನಿಮಗೆ ಕಮೆಂಟ್ ಮುಖಾಂತರ ಉತ್ತರ ತಿಳಿಸಿ ನೀವು ಎಷ್ಟು ರಾಜ್ಯಗಳು ಕರಾವಳಿ ತೀರವನ್ನು ಹೊಂದ್ಯಾವ. ಪ್ರಸ್ತುತ ಭಾರತದಲ್ಲಿ 13 ಬಂದರುಗಳನ್ನು ಕಾರ್ಯನಿರ್ವಹಿಸ್ತವೆ. ಪ್ರಮುಖ ಬಂದರು 13 ಬಂದರು. ಇವು ಸರಿಸುಮಾರು 200 ಸಣ್ಣ ಬಂದರುಗಳು ಸಹ ಭಾರತದಲ್ಲಿ ಅದಾವೆ. ಪ್ರಮುಖ ಬಂದರುಗಳ ಸಂಖ್ಯೆ ಎಷ್ಟಂದ್ರೆ ಭಾರತದಲ್ಲಿ 13 ಬಂದರುಗಳು. ಏನೋ ಇತ್ತೀಚೆಗೆ ಪ್ರಚಲಿತ ಘಟನೆಯಲ್ಲಿ ಐತೇನೆಂದ್ರೆ ಹೊಸ ಯೋಜನೆಯನ್ನು ಜಾರಿ ತಂದರೆ ಮಹಾರಾಷ್ಟ್ರದ ಪಾಲ್ಘರ್ ಜಿಲ್ಲೆಯ ವಧವನ್ ಎಂಬಲ್ಲಿ ಭಾರತದ ಅತ್ಯಂತ ದೊಡ್ಡ ಮತ್ತು ಆಳ ಸಮುದ್ರದ ಗ್ರೀನ್ಫೀಲ್ಡ್ ಬಂದರು ನಿರ್ಮಿಸಲು, ವಧವನ್ನಲ್ಲಿ ಭಾರತದ ಅತ್ಯಂತ ದೊಡ್ಡದ ಆಳ ಸಮುದ್ರದ ಗ್ರೀನ್ಫೀಲ್ಡ್ ಬಂದರು ನಿರ್ಮಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದ್ದು, ಇದು ಜಗತ್ತಿನ ಪ್ರಮುಖ 10 ಕಂಟೈನರ್ಗಳ ಬಂದರುಗಳಲ್ಲಿ ಒಂದಾಗಿದೆ. ಕೇಳ್ತಾನೆ ಇತ್ತೀಚೆಗೆ ವಧವನ್ ದೊಡ್ಡ ಆಳ ಸಮುದ್ರ ಗ್ರೀನ್ಫೀಲ್ಡ್ ಬಂದರನ್ನು ಯಾವ ರಾಜ್ಯದಲ್ಲಿ ಅದನ್ನು ನಿರ್ಮಿಸಬೇಕು ಅನುಮತಿಯನ್ನು ನೀಡಿದ್ದಾರೆ ಅಂತೇಳಿ ಮಹಾರಾಷ್ಟ್ರದಲ್ಲಿ. ಇದು ನೆನಪಿಡಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಮಹಾರಾಷ್ಟ್ರದಲ್ಲಿ ಬರ್ಬೋದು. ನೆಕ್ಸ್ಟ್ ಅತ್ಯಂತ ನಾವು ಈ ಭಾರತವನ್ನು ಗಮನಿಸಿದಾಗ ಈ ಭಾಗದಲ್ಲಿ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ನೋಡ್ತೀವಿ. ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಅಂತೇಳಿ ನೋಡ್ತೀವಿ. ಈ ಭಾಗದ ಇದು ಪಶ್ಚಿಮ ಕರಾವಳಿಯ ಕಂಡುಬರುವಂಥ ಪ್ರಮುಖ ಬಂದರುಗಳು, ಪೂರ್ವ ಕರಾವಳಿಯಲ್ಲಿ ಬರ್ಕೊಳ್ಳುವ ಪ್ರಮುಖ ಬಂದರುಗಳನ್ನು ನೋಡ್ತೀವಿ. ಅದರ ಪಶ್ಚಿಮ ಕರಾವಳದಲ್ಲಿ ಕಂಡುಬರುವಂಥ ಪ್ರಮುಖ ಬಂದರುಗಳು ಯಾವುದು? ಒಂದನೇದು ದೀನದಯಾಳು ಬಂದರು. ಇದಕ್ಕೆ ಹಳೆಯ ಹೆಸರು ಏನಪ್ಪ ಅಂದರೆ ಕಾಳ್ಲಾ ಬಂದರು ಅಂತ ಕರಿತಾ ಇದ್ರು. ಇದು ಯಾವ ರಾಜ್ಯದಲ್ಲಿ ಕಂಡುಬರ್ತದೆ? ಗುಜರಾತ್ ರಾಜ್ಯದಲ್ಲಿ ಕಂಡುಬರ್ತದೆ. ಗುಜರಾತಲ್ಲಿ ಪಶ್ಚಿಮ ಕರಾವಳಿಯ ಪ್ರಮುಖ ಬಂದರಲ್ಲಿ ವೆಸ್ಟ್ ಕೋಸ್ಟಲ್ ಪೋರ್ಟ್ ಅಂತ ನೋಡ್ತೀವಿ. ದೀನದಯಾಳ ಬಂದರು ಅತ್ಯಂತ ಹಳೆಯದಾದ ಬಂದರು. ಹಳೆಯದಾದ ಬಂದರು ಇದನ್ನೇನು ಕರಿತಂದ್ರೆ ಹಳೆಯ ಹೆಸರು ಅಂದರೆ ಕಾಂಡ್ಲಾ ಬಂದರು ಅಂತ ಕರಿತಿದ್ರು. ನಿಮ್ಮ ಎಕ್ಸಾಮಲ್ಲಿ ಕೇಳಿದ್ರೆ ಕಾಂಡ್ಲಾ ಬಂದರು ಯಾವ ರಾಜ್ಯದಲ್ಲಿ ಕಂಡು ಬರ್ತೈತಿ? ಗುಜರಾತ್ ರಾಜ್ಯದಾಗ. ಈ ರೀತಿ ಮ್ಯಾಪ್ ನೋಡಿದಾಗ ನಾವು ಈ ಭಾಗದಲ್ಲಿ ಕಂಡು ಬರ್ತದೆ.
ಕಾಂಡ್ಲಾ ಬಂದರು ಗುಜರಾತ್. ಕಾಂಡ್ಲಾ ಬಂದರು ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ. ಇದಕ್ಕೆ ಹಳೆ ಹೆಸರನ್ನು ಕರಿತಿದ್ರು, ಕಾಂಡ್ಲಾ ಬಂದರು ಅಂತ ಕರಿತಿದ್ರು. ಹಾಗಾದ್ರೆ ಇದರ ವಿಶೇಷತೆ ಏನು? ಇದು ಒಂದು ಉಬ್ಬರ ಇಳಿತದ ಬಂದರು, ಉಬ್ಬರ ಇಳಿತದ ಬಂದರು, ಟೈಡಲ್ ಪೋರ್ಟ್ ಅಂತೇಳಿ ಕರೀತಾರೆ. ಇಂಗ್ಲೀಷ್ನ ಟೈಡಲ್ ಪೋರ್ಟ್ ಆಗಿದೆ. ಭಾರತ ವಿಭಜನೆಯ ನಂತರ ಕರಾಚಿ ಬಂದರಿಗೆ ಪರ್ಯಾಯವಾಗಿ ಏನು ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಯಿತು. ವಿಭಜನೆ ಆದ ಸಂದರ್ಭದಲ್ಲಿ ಕರಾಚಿ ಬಂದರು ಪಾಕಿಸ್ತಾನಕ್ಕೆ ಪಾಲಾದ ಕಾರಣ ಭಾರತವು ಏನು ಮಾಡ್ತಂದ್ರೆ ಅದರ ಪರ್ಯಾಯವಾಗಿ ಈ ಕಾಂಡ್ಲಾ ಬಂದರನ್ನು, ದೀನದಯಾಳ ಬಂದರನ್ನು ಅಭಿವೃದ್ಧಿಪಡಿಸಿತು. ಇದು ದೇಶದ ಪ್ರಮುಖ ಮುಕ್ತ ವ್ಯಾಪಾರ ವಲಯ ಫ್ರೀ ಝೋನ್ ಟ್ರೇಡ್ ಬಂದರಾಗಿದೆ. ಫ್ರೀ ಟ್ರೇಡ್ ಝೋನ್ ಬಂದರಾಗಿದೆ. ನೆಕ್ಸ್ಟ್ ಇಲ್ಲಿ ಸರಕು ಮತ್ತು ಸಾಗಣೆ ಪ್ರಮಾಣದಲ್ಲಿ ವ್ಯಾಲ್ಯೂಮ್ ಆಫ್ ಕಾರ್ಗೋ ಭಾರತ ಅತಿ ದೊಡ್ಡ ಬಂದರುಗಳಲ್ಲಿ ಒಂದಾಗಿದೆ. ಅದು ಭಾರತದ ಅತಿ ದೊಡ್ಡ ಬಂದರುಗಳಲ್ಲಿ ದೀನದಯಾಳ ಬಂದರು ಅಥವಾ ಕಾಂಡ್ಲಾ ಬಂದರು. ನಿಮ್ಗೆ ಕೇಳ್ತಾನೆ, ಕಾಂಡ್ಲಾ ಬಂದರಿಗೆ ಇತ್ತೀಚೆಗೆ ಮರುನಾಮಕರಣ ಮಾಡಿದ ಅವರ ಹೆಸರೇನು? ದೀನದಯಾಳ ಬಂದರು. ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಗುಜರಾತ್ನಲ್ಲಿ. ಉಬ್ಬರ ಇಳಿತ ಬಂದರು ಯಾವುದು? ದೀನದಯಾಳ ಬಂದರು. ಭಾರತ ವಿಭಜನೆ ನಂತರ ಮೊಟ್ಟ ಮೊದಲ ಬಾರಿಗೆ ಅಭಿವೃದ್ಧಿಪಡಿಸಿದ ಬಂದರು ಯಾವುದು? ದೀನದಯಾಳ ಬಂದರು. ಈ ರೀತಿ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ನಿರೀಕ್ಷಿಸಬಹುದು ದೀನದಯಾಳ ಬಂದರ ಬಗ್ಗೆ. ನೆಕ್ಸ್ಟ್ ಮುಂಬೈ ಬಂದರು. ಇದು ಮುಂಬೈ ಬಂದರು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ಇದು ಭಾರತ ಅತ್ಯಂತ ದೊಡ್ಡ ನೈಸರ್ಗಿಕ ಬಂದರು ಮತ್ತು ನೈಸರ್ಗಿಕ ಬಂದರು ಆಶ್ರಯ ತಾಣವಾಗಿದೆ. ಭಾರತ ಅತ್ಯಂತ ದೊಡ್ಡ ನೈಸರ್ಗಿಕ ಬಂದರು ಯಾವುದು ಅಂತ ಕೇಳಿದಾಗ ಮುಂಬೈ ಬಂದರು. ಮುಂಬೈ ಬಂದರು ಎಲ್ಲಿ ಕಂಡು ಬರ್ತದೆ ಅಂದರೆ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ. ಇದು ದೇಶದ ಅತ್ಯಂತ ಹಳೆಯ ಮತ್ತು ಅತಿ ಹೆಚ್ಚು ಕಾರ್ಯನಿರತವಾದಂಥ ಬಂದರು, ಬಿಜಿಯೆಸ್ಟ್ ಬಂದರು. ಭಾರತದಲ್ಲಿ ಅತಿ ಬಿಜಿ ಇರುವಂತಹ ಬಂದರು ಯಾವುದು ಕೇಳಿದಾಗ ಮುಂಬೈ ಬಂದರು. ಇದು ದೇಶದ ಅತ್ಯಂತ ಹಳೆಯದಾದ ಬಂದರು. ದೇಶದ ಹಳೆಯದಾದ ಬಂದರು ಯಾವುದಂದ್ರೆ ಮುಂಬೈ ಬಂದರು. ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತೈತಿ. ಮತ್ತು ದೇಶದಲ್ಲಿ ಅತಿ ಹೆಚ್ಚು ಕಾರ್ಯನಿರತವಾದಂಥ ಬಂದರು ಯಾವುದಂದ್ರೆ ಮುಂಬೈ ಬಂದರು. ಇನ್ನು ಜವಾಹರ್ಲಾಲ್ ನೆಹರು ಬಂದರು ಅಥವಾ ನವಸೇನಾ ಬಂದರು. ಜವಾಹರ್ಲಾಲ್ ನೆಹರು ಬಂದರು ಅಥವಾ ನವಸೇನಾ ಬಂದರು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತೈತಿ. ಮಹಾರಾಷ್ಟ್ರ ರಾಜ್ಯದಲ್ಲಿ ಈ ಭಾಗದಾಗ ಇದು ಭಾರತ ಅತ್ಯಂತ ದೊಡ್ಡ ಕೃತಕ ಬಂದರು. ನಿಮಗೆ ಎಕ್ಸಾಮಿನಲ್ಲಿ ಕೇಳ್ತಾನೆ, ಭಾರತ ಅತ್ಯಂತ ದೊಡ್ಡ ಕೃತಕ ಬಂದರು ಯಾವುದು? ಜವಾಹರ್ಲಾಲ್ ನೆಹರು ಬಂದರು ಅಥವಾ ನವಸೇನಾ ಬಂದರು. ಯಾವ ರಾಜ್ಯದಲ್ಲಿ ಕಂಡು ಬರ್ತೈತಿ? ಮಹಾರಾಷ್ಟ್ರ ರಾಜ್ಯದಲ್ಲಿ. ಹಲವು ಬಾರಿ ಎಕ್ಸಾಮ್ PCಯಲ್ಲಿ ಕೇಳಿದಾನೆ, PSIಯಲ್ಲಿ ಕೇಳಿದಾನೆ, ಹಲವಾರು ಬಾರಿ SDA FDA ಪರೀಕ್ಷೆಯಲ್ಲಿ ಈ ಕ್ವಶನ್ಸ್ ಬಂದೇ ಬಿಟ್ಟಿದ. ಭಾರತ ಅತ್ಯಂತ ದೊಡ್ಡ ಕೃತಕವಾದ ಬಂದರು ಯಾವುದು? ಜವಾಹರ್ಲಾಲ್ ನೆಹರು ಬಂದರು ಅಥವಾ ನವಸೇನಾ ಬಂದರು ಮಹಾರಾಷ್ಟ್ರದಲ್ಲಿ ಕಂಡುಬರ್ತದೆ. ಮತ್ತು ದೇಶದ ಅತಿ ದೊಡ್ಡ ಕಂಟೈನರ್ ಬಂದರಾಗೈತಿ. ದೇಶದ ಅತಿ ದೊಡ್ಡ ಕಂಟೈನರ್ ಏನು ನೀವು ಹಡಗುಗಳಲ್ಲಿ ನೋಡ್ತಿರಲ್ಲ, ಕಂಟೈನರ್ಗಳು ಬಂದಿರ್ತಾವಲ್ಲ, ಆ ಕಂಟೈನರ್ ದೇಶದ ಅತಿ ದೊಡ್ಡ ಕಂಟೈನರ್ ಬಂದರು ನವಸೇನಾ ಬಂದರಾಗೈತಿ. ನೆಕ್ಸ್ಟ್ ಮುಂಬೈ ಬಂದರನ್ನ ಮೇಲಿನ ಒತ್ತಡವನ್ನು ಕಡಿಮೆ ಮಾಡೋಕ್ಕೆ ಈ ಬಂದರನ್ನು ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾಯಿತು. ಏನು ಮಹಾರಾಷ್ಟ್ರದಲ್ಲಿ ಕಂಡುಬರುವಂಥ ಇನ್ನೊಂದು ಮುಂಬೈ ಬಂದರು ಅತಿ ಬಿಜಿಯೆಸ್ಟ್ ಇರುವ ಕಾರಣದಿಂದಾಗಿ ಇದರ ಪರ್ಯಾಯವಾಗಿ ಮಹಾರಾಷ್ಟ್ರ ಮತ್ತು ಕೇಂದ್ರ ಸರ್ಕಾರಗಳು ಕೂಡಿಕೊಂಡು ಜವಾಹರ್ಲಾಲ್ ನೆಹರು ಬಂದರು ಅಥವಾ ನವಸೇನಾ ಬಂದರನ್ನು ಸ್ಥಾಪನೆ ಮಾಡ್ತಾರೆ. ನಿಮ್ಗೆ ಕೇಳ್ತಾನೆ, ಮುಂಬೈ ಬಂದರನ್ನು ಒತ್ತಡವನ್ನು ಕಡಿಮೆ ಮಾಡಲು ಯಾವ ಬಂದರವನ್ನು ಸ್ಥಾಪನೆ ಮಾಡಿದರು? ಅದೇ ನವಸೇನಾ ಬಂದರು ಅಥವಾ ಜವಾಹರ್ಲಾಲ್ ನೆಹರು ಬಂದರು ಅಂತೇಳಿ ನಾವು ಇಲ್ಲಿ ನೋಡ್ತೀವಿ. ಮತ್ತು ಇದು ದೇಶದ ಅತಿ ದೊಡ್ಡ ಕೃತಕವಾದಂಥ ಅಂದ್ರೆ ಮಾನವ ನಿರ್ಮಿತ ಬಂದರು. ಕೃತಕ ಅಂದರೆ ನಿರ್ಮಿತ, ಮಾನವ ನಿರ್ಮಿತ ಬಂದರು ಅಂತೇಳಿ ನೋಡ್ತೀವಿ ನಾವು ಇಲ್ಲಿ. ಮತ್ತು ಅತಿ ದೊಡ್ಡ ಕಂಟೈನರ್ ಬಂದರಾಗಿದೆ ಅಂತೇಳಿ ಗಮನಿಸ್ಬೋದು. ನೆಕ್ಸ್ಟ್ ಮರ್ಮಗೋವಾ ಬಂದರು. ಮರ್ಮಗೋವಾ ಬಂದರು. ಕಾಂಡ್ಲಾ ಬಂದರು ಆಯಿತು, ಮುಂಬೈ ಬಂದರು ಆಯಿತು, ನವಸೇನಾ ಬಂದರು ಆಯಿತು. ಇನ್ನು ಮರ್ಮಗೋವಾ. ಮರ್ಮಗೋವಾ ಬಂದರು ಗೋವಾದ ರಾಜ್ಯದಲ್ಲಿ ಕಂಡುಬರುತ್ತೆ. ಗೋವಾ ರಾಜ್ಯದಲ್ಲಿ ಕಂಡುಬರ್ತದೆ. ಇದು ಜುವಾರಿ ನದಿಯ ಮುಖಜ ಭೂಮಿಯಲ್ಲಿ ನೆಲೆಗೊಂಡಿದೆ. ನೀವು ಕೇಳ್ತಾನೆ, ಮರ್ಮಗೋವಾ ಬಂದರು ಯಾವ ನದಿಯ ಮುಖಜ ಭೂಮಿಯಲ್ಲಿ ನೆಲೆಗೊಂಡಿದೆ ಅಂತ ಕೇಳಿದಾಗ ಜುವಾರಿ ನದಿ. ವೆರಿ ವೆರಿ ಇಂಪಾರ್ಟೆಂಟ್. ಮರ್ಮಗೋವಾ ಬಂದರು ಯಾವ ನದಿಯ ಮುಖಜ ಭೂಮಿಯಲ್ಲಿ ನೆಲೆಗೊಂಡಿದೆ? ಜುವಾರಿ ನದಿ. ಜುವಾರಿ ನದಿಯ ಮುಖಜ ಭೂಮಿಯಲ್ಲಿ ಮರ್ಮಗೋವಾ ಕಂಡು ಬಂದಿದೆ. ನೆಕ್ಸ್ಟ್ ಇದು ಬಂದರಿನಲ್ಲಿ, ಈ ಬಂದರಿನ ಮೂಲಕ ಭಾರತದಿಂದ ಜಪಾನ್ ಮತ್ತು ಇತರ ದೇಶಗಳಿಗೆ ಕಬ್ಬಿಣ ಅದಿರನ್ನು ಪ್ರಮುಖವಾಗಿ ರಫ್ತು ಮಾಡಲಾಗುತ್ತದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಕೇಳ್ತಾನೆ, ಕಬ್ಬಿಣ ಅದಿರನ್ನು ಯಾವ ಬಂದರಿನ ಮೂಲಕ ಅತಿ ಹೆಚ್ಚು ರಫ್ತು ಮಾಡ್ತೇವೆ? ಅದು ಜಪಾನ್ ಮತ್ತು ಇತರ ದೇಶಗಳಿಗೆ. ಜಪಾನ್ ಮತ್ತು ಇತರ ದೇಶಗಳಿಗೆ ಮರ್ಮಗೋವಾ ಬಂದರದ ಮೂಲಕ ಅತಿ ಹೆಚ್ಚು ನಾವು ಕಬ್ಬಿಣದ ಅದಿರನ್ನು ರಫ್ತು ಮಾಡ್ತೀವಿ. ಇದನ್ನು ಹಲವಾರು ಬಾರಿ ಕೆಲವರು KS ಅಲ್ಲಿ ಕೇಳಿದಾನ, KS ಎಕ್ಸಾಮಲ್ಲಿ ಫಿಲ್ಮ್ಸಲ್ಲಿ ಕೇಳಿದ. ನಾವು ಕಬ್ಬಿಣ ಅದರನ್ನು ಅತಿ ಹೆಚ್ಚು ಈ ಹೊಂದಿಸಿ ಬರೆಯಲು ಅಂತ ಕೇಳ್ತಾನೆ. A B ಅಂತ ಕೇಳಿರ್ತಾನೆ. ಯಾವ ಒಂದು ಕೆಲವೊಂದು ಬಾರಿ ವಸ್ತುವನ್ನು ಕೊಟ್ಟಿರ್ತಾನೆ ಮತ್ತು ಪ್ರಮುಖ ಬಂದರನ್ನು ಕೊಟ್ಟಿರ್ತಾನೆ. ಯಾವ ವಸ್ತುವನ್ನು ಯಾವ ಬಂದರ ಮೂಲಕ ಅತಿ ಹೆಚ್ಚು ಬಾರಿ ನಾವು ರಫ್ತು ಮಾಡ್ತೀವಿ ಅಂತೇಳಿ. ಆ ಕಾರಣಕ್ಕೆ ಸಹ ಇದು ಸಹ ನಿಮ್ಗೆ ನೆನಪಿಡ್ಯೋಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟ್ ಮಂಗಳೂರು ಬಂದರು. ಇದು ಕರ್ನಾಟಕದಲ್ಲಿ ಕಂಡುಬರುತ್ತೆ. ಕರ್ನಾಟಕದಲ್ಲಿ ಕಂಡುಬರುವಂತಹ ಏಕೈಕ ದೊಡ್ಡ ಬಂದರು ಯಾವುದು? ನವಮಂಗಳೂರು ಬಂದರು. ಕಾಂಡ್ಲಾ ಬಂದರು ಆಯಿತು, ಮುಂಬೈ ಬಂದರು ಆಯಿತು, ನವಸೇನಾ ಬಂದರು ಆಯಿತು, ಮರ್ಮಗೋವಾ ಬಂದರು ಆಯಿತು. ನೆಕ್ಸ್ಟ್
ನವಮಂಗಳೂರು ಬಂದರು. ಕರ್ನಾಟಕದಲ್ಲಿ ಕಂಡುಬರುವಂಥ ಏಕೈಕ ದೊಡ್ಡದಾದ ಬಂದರು ಯಾವುದು? ನವಮಂಗಳೂರು ಬಂದರು. ಇದನ್ನೇನು ಕರಿತೀವಿ ನಾವು? ಕರ್ನಾಟಕದ ಹೆಬ್ಬಾಗಿಲು ಅಂತೇಳಿ ಕರಿತೀವಿ. ಕರ್ನಾಟಕದ ಹೆಬ್ಬಾಗಿಲು. ಯಾವ ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತೇಳಿ ಹಲವಾರು ಬಾರಿ ಎಕ್ಸಾಮಲ್ಲಿ ಕೇಳಿದಾನೆ. ಯಾವ ಎಕ್ಸಾಮಲ್ಲಿ ಕರ್ನಾಟಕದ ಹೆಬ್ಬಾಗಿಲು ಅಂತ ಯಾವ ಬಂದರನ್ನು ಕರೆಯುತ್ತಾರೆ? ಮಂಗಳೂರು ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ. ಕುದುರೆ ಮುಖದಿಂದ ಬರುವಂಥ ಕಬ್ಬಿಣದರನ್ನು ಈ ಬಂದರ ಮೂಲಕ ರಫ್ತು ಮಾಡ್ತಾರೆ. ಕುದುರೆ ಮೂಲಕ, ಇದ್ರ ಇಂಪಾರ್ಟೆಂಟ್. ಕುದುರೆ ಮುಖದಿಂದ ಬಂದಂಥ ಕಬ್ಬಿಣ ಅದರನ್ನು ಯಾವ ಬಂದರ ಮೂಲಕ ರಫ್ತು ಮಾಡ್ತೀವಿ ಅಂದ್ರೆ ಅದು ನವಮಂಗಳೂರು ಬಂದರಿಂದ ವಿದೇಶಿಗಳಿಗೆ ನಾವೇನು ಮಾಡ್ತೀವಿ? ರಫ್ತು ಮಾಡ್ತೀವಿ. ಮತ್ತು ಇಲ್ಲಿ ಪಶ್ಚಿಮ ಕರಾವಳಿಯ ಪ್ರಮುಖ ಕಾಫಿ, ಸಾಂಬಾರು ಪದಾರ್ಥಗಳು, ಗೋಡಂಬಿಗಳು ರಫ್ತುಗಳನ್ನು ಮಾಡುವ ಕೇಂದ್ರವಾಗೈತಿ. ಈ ಮಂಗಳೂರು ಬಂದರ ಮುಖಾಂತರ ಕೇವಲ ಕಬ್ಬಿಣ ಅದರನ್ನು ರಫ್ತು ಮಾಡೋಂಗಿಲ್ಲ, ಅದರ ಜೊತೆಗೆ ಪಶ್ಚಿಮ ಕರಾವಳಿಯಲ್ಲಿ ಬರುವಂಥ ಪ್ರಮುಖ ಕಾಫಿ ಬೆಳೆ ಇರ್ಬೋದು, ಸಾಂಬಾರು ಪದಾರ್ಥಗಳು, ಗೋಡಂಬಿ ಮುಂತಾದ ವಸ್ತುಗಳನ್ನು ನಾವು ಮಂಗಳೂರು ಬಂದರ ಮೂಲಕ ಬೇರೆ ದೇಶಗಳಿಗೆ, ವಿದೇಶಿಗಳಿಗೆ ರಫ್ತನ್ನು ಮಾಡ್ತೀವಿ. ಅದರಲ್ಲಿ ವಿಶೇಷವಾಗಿ ಕುದುರೆ ಮುಖದಿಂದ ಬಂದಂಥ ಕಬ್ಬಿಣದರನ್ನು ನವಮಂಗಳೂರು ಬಂದರ ಮುಖಾಂತರನೇ ನಾವು ರಫ್ತನ್ನು ಮಾಡ್ತೀವಿ. ನೆಕ್ಸ್ಟ್ ಕೊಚ್ಚಿ ಬಂದರು. ಕೊಚ್ಚಿ ಬಂದರು ಇದನ್ನು ಅರಬ್ಬಿ ಸಮುದ್ರದ ರಾಣಿ ಎಂದು ಕರೆಯಲಾಗುತ್ತದೆ. ಇದನ್ನು ಅರಬ್ಬಿ ಸಮುದ್ರದ ರಾಣಿ. ಕೊಚ್ಚಿ ಬಂದರು ನಿಮಗೆ ಹೆಸರುಗಳಂತೆ ಕೇರಳ ರಾಜ್ಯದಲ್ಲಿ ಕಂಡುಬರ್ತೈತಿ. ಇದನ್ನು ಅರಬ್ಬಿ ಸಮುದ್ರದ ರಾಣಿ ಅಂತ ಕರಿತೀವಿ. ಏನು ಈ ಭಾಗದಲ್ಲಿ ಅರಬ್ಬಿ ಸಮುದ್ರ ಬರುತ್ತೆ, ಈ ಭಾಗದಲ್ಲಿ ಬಂಗಾಳ ಕೊಲ್ಲಿ ಬರುತ್ತೆ. ಪಶ್ಚಿಮ ಕರಾವಳಿ, ಪೂರ್ವ ಕರಾವಳಿ ಅಂತ ಕಂಡಾಗ ಈ ಭಾಗದಲ್ಲಿ ಅರಬ್ಬಿ ಸಮುದ್ರ ಕಂಡುಬರ್ತದೆ. ಅರಬ್ಬಿ ಸಮುದ್ರ ಕಂಡುಬಂದರೆ ಈ ಇದರಲ್ಲಿ ಬಂಗಾಳ ಕೊಳ್ಳಿ ಕಂಡುಬರುತ್ತೆ. ಅದಕ್ಕೆ ಇದನ್ನು ಕೊಚ್ಚಿ ಬಂದರನ್ನು ಅರಬ್ಬಿ ಸಮುದ್ರದ ರಾಣಿ ಅಂತ ಕರೀತಾರೆ. ನಿಮ್ಗೆ ಕೇಳ್ತಾನೆ ಹಲವಾರು ಬಾರಿ ಎಕ್ಸಾಮಲ್ಲಿ ಕೇಳ್ತಾನೆ, ಅರಬ್ಬಿ ಸಮುದ್ರದ ರಾಣಿ ಎಂದು ಕರೆಯುವ ಬಂದರು ಯಾವುದು? ಕೊಚ್ಚಿ ಬಂದರು. ಇದನ್ನು ವೆಂಬನಾಡು ಸರೋವರದ ಕಾಯಲ್ನಲ್ಲಿರುವ ವೆಲ್ಲಿಂಗ್ಡನ್ ದ್ವೀಪದಲ್ಲಿದೆ. ಇದು ವೆಂಬನಾಡು ಸರೋವರದ ಕಾಯಲ್ನಲ್ಲಿರುವ ವೆಲ್ಲಿಂಗ್ಡನ್ ದ್ವೀಪದಲ್ಲಿದೆ. ಎಲ್ಲಿದೆಪ್ಪ ಅಂದ್ರೆ ಕೊಚ್ಚಿ ಬಂದರು ವೆಲ್ಲಿಂಗ್ಡನ್ ದ್ವೀಪದಲ್ಲಿರುವಂಥ ಒಂದು ಬಂದರಾಗೈತಿ. ಇಲ್ಲಿ ಸಾಂಬಾರು ಪದಾರ್ಥಗಳು, ಚಹಾ ಮತ್ತು ತೆಂಗಿನ ಉತ್ಪನ್ನಗಳನ್ನು ರಫ್ತಿಗೆ ಪ್ರಸಿದ್ಧವಾಗೈತಿ. ತೆಂಗಿನ ಉತ್ಪನ್ನಗಳಿಗೆ ಸಾಂಬಾರು ಪದಾರ್ಥಗಳಿರ್ಬೋದು, ಚಹಾ ಇರ್ಬೋದು ಮತ್ತು ತೆಂಗಿನ ಉತ್ಪನ್ನಗಳನ್ನು ಈ ಮೂಲಕ ನಾವು ಅತಿ ಹೆಚ್ಚು ಬಾರಿ ರಫ್ತನ್ನು ಮಾಡ್ತೀವಿ. ಈ ಬಂದರುಗಳೆಲ್ಲ ಭಾರತದ ಈ ಭಾಗದಲ್ಲಿ ಕಂಡುಬರುವಂಥ ಪ್ರಮುಖವಾದಂಥ ಬಂದರುಗಳು ಅಥವಾ ಪಶ್ಚಿಮಕ್ಕೆ ಕಂಡುಬರುವಂಥ ಪ್ರಮುಖವಾದ ಬಂದರುಗಳು ಕೊಚ್ಚಿ ಬಂದರದೊಂದಿಗೆ. ಇವು ಪ್ರಮುಖವಾಗಿ ನಿಮ್ಗೆ ಹೇಳಿದ್ದೆ 13 ಬಂದರುಗಳು ಅಂತ ಹೇಳಿದೆ. ಅದರಲ್ಲಿ ಪಶ್ಚಿಮ ಕರಾವಳಿಗೆ ಕಂಡುಬರುವಂಥ ಬಂದರುಗಳು, ಪೂರ್ವ ಕರಾವಳಿಗೆ ಕಂಡುಬರುವ ಪ್ರಮುಖ ಬಂದರುಗಳು. ಈಗ ಪೂರ್ವ ಕರಾವಳಿಯಲ್ಲಿ ಕಂಡುಬರುವಂಥ ಪ್ರಮುಖ ಬಂದರುಗಳು ಯಾವುದು ಅಂತೇಳಿ ನೋಡೋಣ. ಪೂರ್ವ ಕರಾವಳಿಯ ಪ್ರಮುಖ ಬಂದರುಗಳು ಈಸ್ಟ್ ಕೋಸ್ಟ್ ಪೋರ್ಟ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು. ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರು ಹಳೆಯ ಹೆಸರೆಂದರೆ ಕಲ್ಕತ್ತಾ ಬಂದರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು, ಇದರ ಹಳೆಯ ಹೆಸರೇನಾಗಿತ್ತು ಅಂದರೆ ಕಲ್ಕತ್ತಾ ಬಂದರು. ಇದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡುಬರ್ತದೆ. ನಿಮ್ಗೆ ಕೇಳ್ತಾನೆ, ಕಲ್ಕತ್ತಾ ಬಂದರಿಗೆ ಇತ್ತೀಚೆಗೆ ಯಾವ ಮಹಾನ್ ವ್ಯಕ್ತಿಯ ಹೆಸರನ್ನು ಮರುನಾಮಕರಣ ಮಾಡಲಾಗಿದೆ? ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು. ನಿಮ್ಗೆ ಕೇಳ್ತಾನೆ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಇದು ಯಾವ ರಾಜ್ಯದಲ್ಲಿ ಕಂಡುಬರ್ತೈತಿ? ಗುಜರಾತ್ ರಾಜ್ಯದಲ್ಲಿ. ಕ್ವಶನ್ಸ್ ಯಾವೆಲ್ಲ ರೀತಿ ಬರ್ಬೋದು ಅಂತೇಳಿ ನಿರೀಕ್ಷೆ ಮಾಡ್ಲಿಕ್ಕಾಗಿಲ್ಲ. ಕೆಲವೊಂದು ಬಾರಿ ಕಲ್ಕತ್ತಾ ಬಂದರು ಇದರ ಮರುನಾಮಕರಣಗೊಂಡಾಗ ಇದರ ಹೆಸರೇನಾಗಿದೆ ಮತ್ತು ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳ್ಬೋದು. ನೆಕ್ಸ್ಟ್ ಮತ್ತು ಇದರ ಬಗ್ಗೆ ವಿವರಣೆ ನೋಡಿದಾಗ ಇದು ಭಾರತದ ಏಕೈಕ ಪ್ರಮುಖ ನದಿ ತೀರದ ಬಂದರಾಗಿದೆ. ರಿವರ್ನ್ ಪೋರ್ಟ್ ನದಿ ತೀರದ ಬಂದರು. ಭಾರತದ ಏಕೈಕ ನದಿ ತೀರದ ಬಂದರು ಯಾವುದಪ್ಪ ಅಂದ್ರೆ ಅದೇ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು. ಇದರ ಹಳೆಯ ಹೆಸರೇನಾಯಿತು ಅಂದರೆ ಕಲ್ಕತ್ತಾ ಬಂದರು. ಇದು ಹುಗ್ಲಿ ನದಿಯ ತೀರದಲ್ಲಿ ಇದೆ ಮತ್ತು ಇದನ್ನು ಡೈಮಂಡ್ ಹಾರ್ಬರ್ ಅಂತೇಳಿ ಕರೀತಾರೆ. ಯಾವ ಬಂದರನ್ನು ಡೈಮಂಡ್ ಹಾರ್ಬರ್ ಎಂದು ಕರೆಯಲಾಗುತ್ತದೆ ಅಂತೇಳಿ ಕೇಳಿದಾಗ ಕಲ್ಕತ್ತಾ ಬಂದರು ಅಥವಾ ದೀನದಯಾಳು ಬಂದರು ಗುಜರಾತ್ನಲ್ಲಿ ಕಂಡುಬರ್ತದೆ. ಅದೇ ರೀತಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರನ್ನು ಏನು ಕರಿತೀವಿ ನಾವು? ಡೈಮಂಡ್ ಹಾರ್ಬರ್ ಬಂದರು ಅಂತೇಳಿ ಕರಿತೀವಿ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಡೈಮಂಡ್ ಹಾರ್ಬರ್ ಬಂದರು ಅಂತ ಕರೀತಾರೆ. ಇದು ಯಾವ ನದಿಯ ದಡದಲ್ಲಿದೆ ಅಂತ ಕೇಳಿದಾಗ ಹುಗ್ಲಿ ನದಿ ಇಂಪಾರ್ಟೆಂಟ್ ಕೇಳಿದಾನೆ. ಕಲ್ಕತ್ತಾ ಬಂದರು ಯಾವ ನದಿಯ ತೀರದಲ್ಲಿದೆ? ಹುಗ್ಲಿ ನದಿಯ ತೀರದಲ್ಲಿ ಯಾವ ಬಂದರೈತಿ? ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು. ಇದನ್ನು ಹಳೆಯ ಹೆಸರಂತೂ ಕಲ್ಕತ್ತಾ ಬಂದರು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರ್ತದೆ ಮತ್ತು ಭಾರತದ ಏಕೈಕ ನದಿ ತೀರದ ಬಂದರಾಗಿತ್ತು ಇದು. ನೆಕ್ಸ್ಟ್ ಹುಗ್ಲಿ ನದಿಯಲ್ಲಿ ಹೂಳು ತುಂಬುವ ಸಮಸ್ಯೆಯನ್ನು ನಿವಾರಿಸಲು ಇದರ ಸಹಾಯಕ ಬದರಾಗಿ ಹಾಲ್ಡಿಯಾ ಬಂದರನ್ನು ಅಭಿವೃದ್ಧಿಪಡಿಸಲಾಗಿದೆ. ಹುಗ್ಲಿ ನದಿ ಅಡ್ಡ ಮೇಲೆ ಅತಿ ಹೆಚ್ಚು ಹೂಳು ತುಂಬೈತಕ್ಕೇನಂತ ಬಂದರು ದೊಡ್ಡ ದೊಡ್ಡ ಕಂಟೈನರ್ಗಳಂಥ ಹಡಗುಗಳು ಬಂದು ನಿಂದ್ರಾಕ ಸಮಸ್ಯೆ ಆಗುತ್ತೆ. ಈ ಬಂದರುಗಳು ಅಂದ ಮ್ಯಾಗ ದೊಡ್ಡ ದೊಡ್ಡ ಹಡಗುಗಳು ಬಂದು ನಿಂದ್ರಾಕ ಬಂದರುಗಳನ್ನು ಸ್ಥಾಪನೆ ಮಾಡಿರ್ತಾರೆ. ಆದರೆ ಅತಿ ಹೆಚ್ಚು ನದಿಯಲ್ಲಿ ಇರುವಂಥ ಅತಿ ಹೆಚ್ಚಾಗಿ ಮಣ್ಣು ಹರಿದು ಬಂದು ಹೂಳು ತುಂಬೈತಿ. ಈ ಹೂಳು ತುಂಬಿದ ಕಾರಣದಾಗಿ ಇಲ್ಲಿ ದೊಡ್ಡ ಪ್ರಮಾಣದ ಕಂಟೈನರ್ ಬಂದರುಗಳು ನಿಂದ್ರಾಕ ಸಾಧ್ಯ ಆಗಿಲ್ಲ. ಈ ಕಾರಣದಾಗಿ ಏನು ಮಾಡ್ತಾವೆ, ಇದರ
ಈ ಸಮಸ್ಯೆಯನ್ನು ಬಗೆಹರಕ್ಕೆ ಇದರ ಸಹಾಯಕ್ಕಾಗಿ ಹಳ್ಳಿಯ ಬಂದರನ್ನು ಅಭಿವೃದ್ಧಿಪಡಿಸಲಾಯಿತು. ಹಳ್ಳಿಯ ಬಂದರನ್ನು ಅಭಿವೃದ್ಧಿಯನ್ನು ಪಡಿಸಲಾಯಿತು. ನೆಕ್ಸ್ಟ್ ಪ್ಯಾರಾದೀಪ ಬಂದರು. ಪ್ಯಾರಾದೀಪ ಬಂದರು ಇದು ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರ್ತದೆ. ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರ್ತದೆ. ಇದು ಮಹಾನದಿಯ ಮುಖಜ ಭೂಮಿಯಲ್ಲಿದೆ ಮತ್ತು ಇದೊಂದು ನೈಸರ್ಗಿಕ ಬಂದರಾಗಿದೆ. ಮಹಾನದಿಯ ಮುಖದ ಭೂಮಿಯಲ್ಲಿ ಕಂಡುಬಂದರು ಬಂದರೆ ಯಾವುದು? ಪ್ಯಾರಾದೀಪ್ ಬಂದರು ಒಡಿಸ್ಸಾ ರಾಜ್ಯದಲ್ಲಿ. ಇದೊಂದು ನೈಸರ್ಗಿಕ ಬಂದರಾಗಿದೆ. ನೆಕ್ಸ್ಟ್ ಇದು ಕಬ್ಬಿಣದರು ಮತ್ತು ಕಲ್ಲಿದ್ದಲು ರಫ್ತು ಮಾಡಲು ಪ್ರಸಿದ್ಧಿಯಾಗಿದೆ. ಪ್ಯಾರಾದೀಪ ಬಂದರು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ಕೇಳಿದಾಗ ಕಬ್ಬಿಣದ ಅದಿರು ಮತ್ತು ಕಲ್ಲಿದ್ದಲು, ವೆರಿ ವೆರಿ ಇಂಪಾರ್ಟೆಂಟ್. ಪ್ಯಾರಾದೀಪ ಬಂದರು ಯಾವ ವಸ್ತುಗಳನ್ನು ರಫ್ತು ಮಾಡಲು ಪ್ರಸಿದ್ಧಿಯಾಗಿದೆ ಅಂತ ಕೇಳಿದಾಗ ಕಬ್ಬಿಣದ ಅದಿರು ಮತ್ತು ಕಲ್ಲಿದ್ದಲು ರಫ್ತಿಗೆ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದುಕೊಂಡಿತ್ತು. ನೆಕ್ಸ್ಟ್ ಬಂದರೆ ಯಾವ್ದು ಬರ್ತಾ? ವಿಶಾಖಪಟ್ಟಣಂ ಬಂದರು ಆಂಧ್ರ ಪ್ರದೇಶ್. ವಿಶಾಖಪಟ್ಟಣಂ ಬಂದರು ಆಂಧ್ರ ಪ್ರದೇಶ್. ಇದು ಭಾರತ ಅತ್ಯಂತ ಆಳವಾದ ಮತ್ತು ಭೂಕುಸಿತದಿಂದ ರಕ್ಷಿಸಲ್ಪಟ್ಟ ನೈಸರ್ಗಿಕ ಬಂದರು. ನಿಮ್ಗೆ ಕೇಳಿದಾನ ನೈಸರ್ಗಿಕ ಬಂದರು ಯಾವುದಂತ ಕೇಳಿದಾನ. ನೈಸರ್ಗಿಕ ಬಂದರು ಯಾವುದಂದ್ರೆ ವಿಶಾಖಪಟ್ಟಣ ಬಂದರು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತೈತಿ. ಇದು ಭಾರತ ಅತ್ಯಂತ ಆಳವಾದ, ಇದು ಇಂಪಾರ್ಟೆಂಟ್, ಭಾರತದ ಅತ್ಯಂತ ಆಳವಾದ ಬಂದರು ಯಾವುದಂತ ಕೇಳಿದಾನೆ. ಕೃತಕವಾದ ಬಂದರು ಜವಾಹರ್ಲಾಲ್ ನೆಹರು ದೊಡ್ಡದಾದದ್ದು, ಅಥವಾ ನವಸೇನಾ ಬಂದರು, ಹೌದಾ? ಇವೆಲ್ಲ ನೆನಪಿಡ ಪಾಯಿಂಟ್ ನೀವು. ಇದು ಭಾರತದ ಅತ್ಯಂತ ಆಳವಾದ ಮತ್ತು ಭೂಕುಸಿತದಿಂದ ಲ್ಯಾಂಡ್ ಲಾಕ್ಡ್ ಬಂದರಾಗಿದೆ. ಕುಸಿತದಿಂದ ರಕ್ಷಿಸಲ್ಪಟ್ಟ ಬಂದರಾಗಿದೆ. ಇದು ಈ ಬಂದರನ್ನು ಚಂಡಮಾರುತ ಮತ್ತು ಅಲೆಗಳಿಂದ ರಕ್ಷಿಸಲು ಡಾಲ್ಫಿನ್ ನೋಸ್ ಎಂಬ ಬೆಟ್ಟದಂತಹ ನೈಸರ್ಗಿಕ ರಕ್ಷಣೆಗಳಿವೆ. ಡಾಲ್ಫಿನ್ ನೋಸ್ ಎಂಬಾತ ಬೆಟ್ಟದಂತಹ ನೈಸರ್ಗಿಕ ರಕ್ಷಣೆಗಳು. ಇದು ಹಡಗು ನಿರ್ಮಾಣ ಮತ್ತು ದುರಸ್ತಿ ಕಾರ್ಯಕ್ಕೆ ಹೆಸರುವಾಗಿದೆ. ವಿಶಾಖಪಟ್ಟಣ ಬಂದರು ಎದಕ್ಕೆ ಪ್ರಸಿದ್ಧಿ ಆಗಿತ್ತು ಅಂದ್ರೆ ಅಲ್ಲಿ ಹಡಗು ನಿರ್ಮಾಣ ಮತ್ತು ದುರಸ್ತಿ ಕಾರ್ಯ, ಹಡಗುಗಳನ್ನು ತಯಾರು ಮಾಡೋಕೆ, ಹಡಗುಗಳನ್ನು ರಿಪೇರಿ ಮಾಡೋಕೆ ವಿಶಾಖಪಟ್ಟಣ ಬಂದರು ಅತಿ ಪ್ರಸಿದ್ಧಿಯನ್ನು ಪಡೆದೈತಿ. ಏನು ಪ್ಯಾರಾದೀಪ ಬಂದರು ಕಬ್ಬಿಣದ ಅದಿರು ಮತ್ತು ಕಲ್ಲಿದ್ದಲು ರಫ್ತು ಮಾಡೋಕೆ ಪ್ರಸಿದ್ಧಿಯನ್ನು ಪಡೆದಿದೆ, ಹೆಸರುವಾಗಿದೆ. ಹಾಗೆ ವಿಶಾಖಪಟ್ಟಣ ಬಂದರು ಏನಾಗಿತ್ತು ಅಂದ್ರೆ ಹಡಗು ನಿರ್ಮಾಣಕ್ಕೆ, ದುರಸ್ತಿ ಕಾರ್ಯಕ್ಕೆ ಹೆಚ್ಚಾಗಿತ್ತು. ಆದರೆ ಎಕ್ಸಾಮಲ್ಲಿ ಕೇಳ್ಬೋದು ಭಾರತ ಅತ್ಯಂತ ಆಳವಾದ ಬಂದರು ಯಾವುದಂತ ಕೇಳಿದಾಗ ವಿಶಾಖಪಟ್ಟಣಂ ಬಂದರು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತೈತಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕಾಮರಾಜ ಬಂದರು ಅಥವಾ ಹಳೆ ಹೆಸರು ಎನ್ನೋರ ಬಂದರು. ಕಾಮರಾಜ ಬಂದರು ಇದಕ್ಕೆ ಹಳಕ್ಕೆ ಏನಿಸಿರ್ತಾರೆ ಎನ್ನೋರ ಬಂದರು ಅಂತೇಳಿ ಕರಿತಿದ್ರು. ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರ್ತದೆ. ಭಾರತದ ಮೊದಲ ಕಾರ್ಪೊರೇಟೈಸ್ ಬಂದರು ಅಂದರೆ ಖಾಸಗಿ ವ್ಯಕ್ತಿಗಳು ನಿರ್ವಹಿಸಿ ಮಾಡುತ್ತಂಥ ಬಂದರು ಯಾವುದಪ್ಪ ಅಂದ್ರೆ ಕಾಮರಾಜ ಬಂದರು. ಇದು ಭಾರತ ಮೊದಲ ಕಾರ್ಪೊರೇಟ್ ಬಂದರಾಗೈತಿ. ಇದನ್ನು ಹಳೆ ಹೆಸರು ಏನಾಗಿತ್ತು ಅಂದರೆ ಎನ್ನೋರ ಬಂದರು. ನಿಮ್ಮ ಪರೀಕ್ಷೆಯಲ್ಲಿ ಕೆಲವೊಂದು ಬಾರಿ ಕಾಮರಾಜ ಬಂದರು ಅಂತ ಕೊಡ್ಬೋದು ಅಥವಾ ಎನ್ನೋರ ಬಂದರು ಅಂತ ಕೊಡ್ಬೋದು. ಇವೆಲ್ಲವೂ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ನೀವು ನೆನಪಿಡಲೇಬೇಕು. ಎನ್ನೋರ ಬಂದರು ಒಂದೇ, ಕಾಮರಾಜ ಬಂದರು ಅಂದರೂ ಒಂದೇ. ಇದು ಎರಡು ತಮಿಳುನಾಡಲ್ಲಿ ಕಂಡು ಬರ್ತಾವೆ. ಮತ್ತು ಇದರ ವಿಶೇಷತೆ ಏನಂದ್ರೆ ಭಾರತ ಮೊದಲ ಖಾಸಗಿ ಬಂದರು, ಮೊದಲ ಕಾರ್ಪೊರೇಟ್ ಬಂದರಾಗೈತಿ. ಇದನ್ನು ಎಕ್ಸಾಮಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕೇಳಿದಾನೆ, ನೆನಪಿಡು, ರಿಮೆಂಬರ್ ಮಾಡ್ಕೋಬೇಕು ನೀವು. ಇದನ್ನು ಸಾರ್ವಜನಿಕ ಸೀಮಿತ ಕಂಪನಿಯಾಗಿ ನೋಂದಾಯಿಸಲಾಗಿದೆ ಮತ್ತು ಚೆನ್ನೈ ಬಂದರನ್ನು ಒತ್ತಡವನ್ನು ಕಡಿಮೆ ಮಾಡಲು ಇದನ್ನು ಸ್ಥಾಪಿಸಲಾಗಿದೆ. ಚೆನ್ನೈ ಬಂದರು ಏನೈತೆ ತಮಿಳುನಾಡಲ್ಲಿ ಇನ್ನೊಂದು ಬಂದರೈತಿ, ಅದರ ಬಂದರನ್ನು ಒತ್ತಡವನ್ನು ಕಡಿಮೆ ಮಾಡೋಕೆ ಕಾಮರಾಜ ಬಂದರನ್ನು ಎನ್ನೋರ ಬಂದರನ್ನು ಸ್ಥಾಪನೆ ಮಾಡಿ ಇದನ್ನು ಖಾಸಗಿ ವ್ಯಕ್ತಿಗಳಿಗೆ ಇದನ್ನು ವಹಿಸಿಕೊಡ್ತಾರೆ. ನೆಕ್ಸ್ಟ್ ಚೆನ್ನೈ ಬಂದರು ತಮಿಳುನಾಡಲ್ಲಿ ಕಂಡುಬರ್ತದೆ. ಇದು ಪೂರ್ವ ಕರಾವಳಿಯ ಅತ್ಯಂತ ಹಳೆಯ ಕೃತಕ ಬಂದರು. ಏನು ಪಶ್ಚಿಮ ಕರಾವಳಿ ಪೂರ್ವ ಕರಾವಳಿ ಅಂತ ನೋಡ್ತೀವಲ್ಲ, ಅತ್ಯಂತ ಹಳೆಯ ಬಂದರು ಯಾವುದು? ಪೂರ್ವ ಕರಾವಳಿಯಲ್ಲಿ ಅತ್ಯಂತ ಹಳೆಯ ಕೃತಕ ಬಂದರು. ಇದು ಚೆನ್ನೈ ಬಂದರು ಕೃತಕ ಬಂದರು. ಇನ್ನು ಅತ್ಯಂತ ದೊಡ್ಡದಾದ ಕೃತಕ ಬಂದರು ಯಾವ್ದು ನೋಡಿದ್ವಿ? ನವಸೇನಾ ಅಥವಾ ಜವಾಹರ್ಲಾಲ್ ನೆಹರು ಬಂದರು ಅಂತ ನೋಡಿದ್ವಿ. ಮತ್ತು ಈ ಪೂರ್ವ ಕರಾವಳಿಯಲ್ಲಿ ಅತ್ಯಂತ ಹಳೆಯ ಕೃತಕವಾದ ಬಂದರು ಯಾವುದು? ಚೆನ್ನೈ ಬಂದರು. ಮುಂಬೈ ನಂತರ ಭಾರತ ಎರಡನೇ ಅತಿ ದೊಡ್ಡ ಕಂಟೈನರ್ ಬಂದರಾಗಿದೆ. ಅತಿ ದೊಡ್ಡ ಕಂಟೈನರ್ ವೆರಿ ವೆರಿ ಇಂಪಾರ್ಟೆಂಟ್, ನೆನಪಿಡಬೇಕು. ಭಾರತದ ಮೊದಲ ಅತಿ ದೊಡ್ಡ ಕಂಟೈನರ್ ಬಂದರು ಮುಂಬೈ ಬಂದರು. ಆದರೆ ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ಮಧುವನ್ ಎಂಬಲ್ಲಿ ಈ ಅತಿ ದೊಡ್ಡ ಕಂಟೈನರ್ ಜಗತ್ತಿನ 10 ಕಂಟೈನರ್ಗಳಲ್ಲಿ ನಿರ್ಮಾಣ ಮಾಡೋಕ್ಕೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ಅಧಿಸೂಚನೆಯನ್ನು ತೆಗೆದುಕೊಂಡು ಬಂದಿದೆ. ಇದು ಚೆನ್ನೈ ಬಂದರು ಭಾರತದ ಪೂರ್ವ ಕರಾವಳಿಯಲ್ಲಿ ಅತ್ಯಂತ ಹಳೆಯದಾದ ಬಂದರಾಗಿದ್ದು ಭಾರತದ ನಂತರ ಎರಡನೇ ಅತಿ ದೊಡ್ಡ ಕಂಟೈನರ್ ಬಂದಾಗಿ ಕಾರ್ಯವನ್ನು ನಿರ್ವಹಿಸ್ತೈತಿ. ನೆಕ್ಸ್ಟ್ ವಿ.ಒ. ಚಿದಂಬರಂ ಬಂದರು. ಹಳೆಯ ಹೆಸರು ಟೂಟಿಕೋರಿನ್ ಅಥವಾ ತೂತುಕುಡಿ ಬಂದರು, ತಮಿಳುನಾಡಲ್ಲಿ ಕಂಡುಬರುತ್ತೆ. ವಿ.ಒ. ಚಿದಂಬರಂನಾರ್ ಬಂದರು ಹಳೆಯ ಹೆಸರು ಏನಿರ್ತಾರೆ ಟೂಟಿಕೋರಿನ್ ಬಂದರು ಅಥವಾ ತೂತುಕುಡಿ ಬಂದರು. ಎಕ್ಸಾಮಲ್ಲಿ ನಿಮಗೆ ಎರಡು ರೀತಿ ಕೊಡ್ಬೋದು. ಟೂಟಿಕೋರಿನ್ ಬಂದರು ಎಲ್ಲಿ ಕಂಡು ಬರ್ತೈತಿ? ತೂತುಕುಡಿ ಬಂದರು ಅಥವಾ ವಿ ಚಿದಂಬರಂ ಬಂದರು ಇದು ಯಾವ ರಾಜ್ಯದಲ್ಲಿ ಕಂಡು ಬರ್ತೈತಿ ಕೇಳಿದಾಗ ತಮಿಳುನಾಡು ರಾಜ್ಯದಲ್ಲಿ. ಮತ್ತು ಟೂಟಿಕೋರಿನ್ ಕೆಲವು ಬಾರಿ ಎಕ್ಸಾಮಲ್ಲಿ ಇತ್ತೀಚೆಗೆ ಟೂಟಿಕೋರಿನ್ ಬಂದರನ್ನು ಮರುನಾಮಕರಣ ಮಾಡಿದ್ದಾರೆ. ಅದಕ್ಕೆ ಇಟ್ಟ ಹೆಸರು ಅಂತ ಕೇಳಿದಾರೆ ವಿ.ಒ. ಚಿದಂಬರಂ ಬಂದರು. ಭಾರತದ ಅತ್ಯಂತ ದಕ್ಷಿಣದ ಪ್ರಮುಖ ಬಂದರುಗಳಲ್ಲಿ ಒಂದಾಗಿದ್ದು ಈ ಬಂದರಿನ ಕರಾವಳಿಯಲ್ಲಿ ಮುತ್ತುಗಳ ಸಂಗ್ರಹಣೆ ಪ್ರಸಿದ್ಧ ಆಗಿತ್ತು. ಇದಕ್ಕೆ ಪ್ರಸಿದ್ಧ ಆಗಿತ್ತು ಅಂದರೆ ಮುತ್ತುಗಳಿಗೆ
ಮುತ್ತುಗಳಿಗೆ ಯಾವುದು ಟುಟುಕೂರಿನ ಬಂದರಿರ್ಬೋದು ಅಥವಾ ತೂತುಕುಡಿ ಬಂದರಿರ್ಬೋದು ಅಥವಾ ವಿ.ಒ. ಚಿದಂಬರನಾರ್ ಬಂದರಿರ್ಬೋದು. ಎದಕ್ಕೆ ಪ್ರಸಿದ್ಧಿ ಆಗಿತ್ತು ಅಂದ್ರೆ ಕರಾವಳಿಯು ಮುತ್ತುಗಳ ಸಂಗ್ರಹಣೆಗೆ ಇದನ್ನು ಮುತ್ತುಗಳ ಬಂದರು ಪಿರಲ್ ಆಫ್ ಪೋರ್ಟ್ ಎಂದು ಕೃತಕ ಇದು ಕೃತಕ ಬಂದರಾಗೈತೆ. ಇದು ಸಹ ಕೃತಕ ಬಂದರು ನೆನ್ಪಿಡಬೇಕು. ಇದು ಸಹ ಕೃತಕ ಬಂದರು. ಕೆಲವು ಕೊಟ್ಟು ನೈಸರ್ಗಿಕ ಬಂದರುಗಳಂತ ಕೇಟ್ಟು ಕೆಲವು ಬಾರಿ ಕೃತಕ ಬಂದರುಗಳನ್ನು ಕೊಟ್ಟಿರ್ತಾನೆ. ಅದರಲ್ಲಿ ನೀವು ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ ಆಗಿರಬೇಕು ಕೃತಕ ಬಂದರು ಯಾವುದು ನೈಸರ್ಗಿಕ ಬಂದರು ಯಾವುದು ಅಂತೇಳಿ. ಇದು ಎದಕ್ಕೆ ಪ್ರಸಿದ್ಧಿ ಆಗಿತ್ತು ಅಂದ್ರೆ ಮುತ್ತುಗಳ ಬಂದರು ಮುತ್ತುಗಳ ಸಂಗ್ರಹಣೆಗೆ ಇದು ಪ್ರಸಿದ್ಧಿಯನ್ನು ಪಡೆದುಕೊಂಡೈತೆ. ಯಾವುದು ಟುಟುಕೂರಿನ ಬಂದರು ಅಥವಾ ವಿ.ಒ. ಚಿದಂಬರಂ ಬಂದರು ಅಂತೇಳಿ ನಾವಿಲ್ಲಿ ಗಮನಿಸ್ತೀವಿ. ನೆಕ್ಸ್ಟ್ ದ್ವೀಪ ಬಂದರು ಪೋರ್ಟ್ ಬೇರೆ ಬಂದರು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ. ಪೋರ್ಟ್ ಬೇರೆ ಬಂದರು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರ್ತೈತಿ. ಇದನ್ನು 2010ರಲ್ಲಿ ಭಾರತ 13ನೇ ಪ್ರಮುಖ ಬಂದರೆಂದು ಘೋಷಿಸಲಾಯಿತು. ನಿಮ್ಗೆ ಕೇಳ್ತಾನೆ ಅಂಡಮಾನ್ ನಿಕೋಬಾರ್ಲಿ ಕಂಡುಬರುವಂತಹ ಪೋರ್ಟ್ ಬೇರೆ ಬಂದರು ಎಷ್ಟನೇ ಇಸ್ವಿಯಲ್ಲಿ 13ನೇ ಬಂದರಾಗಿ ಘೋಷಣೆ ಮಾಡಲಾಯಿತು. ವೆರಿ ಇಂಪಾರ್ಟೆಂಟ್. 2010ರಲ್ಲಿ 13ನೆಯ ಪ್ರಮುಖ ಬಂದರೆಂದು ಘೋಷಿಸಲಾಯಿತು. ಇದು ಬಂಗಾಳಕೊಲ್ಲಿ ಮತ್ತು ಅಂಡಮಾನ್ ಸಮುದ್ರದ ನಡುವೆ ಆಯಾಕಟ್ಟಿನ ಜಾಗಲಿದೆ. ಬಂಗಾಳಕೊಲ್ಲಿ ಮತ್ತು ಅಂಡಮಾನ್ ಸಮುದ್ರ ಈ ಭಾರತವನ್ನು ನೋಡಿದಾಗ ಈ ಭಾಗದಲ್ಲಿ ಅಂಡಮಾನ್ ನಿಕೋಬಾರ್ ಕಂಡು ಬರ್ತೈತಿ. ಇಲ್ಲಿ ಬರುವಂಥ ಈ ಬಂದರು ಪ್ರಮುಖ ಬಂಗಾಳಕೊಲ್ಲಿ ಮತ್ತು ಅಂಡಮಾನ್ ಸಮುದ್ರದ ನಡುವಿನ ಆಯಾಕಟ್ಟಿನ ಬಂದರಾಗಿದ್ದು ಇದು 2010ರಲ್ಲಿ ಏನು ಮಾಡ್ತಾ ಕೇಂದ್ರ ಸರ್ಕಾರ ಇದಕ್ಕೆ 13ನೇ ಪ್ರಮುಖ ಬಂದರೆಂದೇಳಿ ಘೋಷಣೆಯನ್ನು ಮಾಡುತ್ತಾ. ಈ ರೀತಿಯಲ್ಲಿ ಇವೆಲ್ಲವೂ ಸಹ ಪರೀಕ್ಷೆಯಲ್ಲಿ ಯಾವುದೇ ಪರೀಕ್ಷೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಹಲವಾರು ಪರೀಕ್ಷೆಗೆ ಅಧಿಸೂಚನೆ ನೋಟಿಸ್ ಅಂತ ಹೇಳಿದ್ದಾರೆ. ಕೆಇದವರು ಇರುವುದು KPSC ಇರುವುದು ಅದರಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಟಾಪಿಕ್ ಇದು ಪ್ರಮುಖ ಬಂದರುಗಳು. ನೆಕ್ಸ್ಟ್ ಇದರ ಪರೀಕ್ಷಾ ದೃಷ್ಟಿಯಿಂದ ತ್ವರಿತವಾಗಿ ಪರೀಕ್ಷಾ ದೃಷ್ಟಿಯಿಂದ ಶಾರ್ಟ್ಕಟ್ ಕ್ವಿಕ್ ರಿವಿಷನ್ ಸಹ ಇಲ್ಲಿ ನಿಮಗೆ ಐತಿ. ಅತಿ ದೊಡ್ಡ ನೈಸರ್ಗಿಕ ಬಂದರು ಯಾವುದಂತ ನೋಡಿದಾಗ ಮುಂಬೈ ಬಂದರು. ಅತಿ ದೊಡ್ಡ ಕೃತಕ ಅಂದರೆ ಕಂಟೈನರ್ ಬಂದರು ಅಂತ ಕೇಳಿದಾಗ ಜವಾಹರ್ಲಾಲ್ ನೆಹರು ಬಂದರು. ಅತ್ಯಂತ ಆಳವಾದ ಬಂದರು ಅಂತ ಕೇಳಿದಾಗ ವಿಶಾಖಪಟ್ಟಣ ಬಂದರು. ಮತ್ತು ಏಕೈಕ ಪ್ರಮುಖ ನದಿ ಬಂದರು ಯಾವುದು ಕೋಲ್ಕತ್ತಾ ಹುಗ್ಲಿ ನದಿ ದಡದಲ್ಲಿ ಐತಿ. ಉಬ್ಬರ ಉಳಿತದ ಬಂದರು ದೀನದಯಾಳ ಬಂದರು ಕಾಂಡ್ಲಾ ಬಂದರು ಅಂತ ಕರೀತಾರೆ. ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತೈತಿ. ಮೊದಲ ಕಾರ್ಪೊರೇಟ್ ಬಂದರು ಕಾಮರಾಜ್ ಬಂದರು ಎನ್ನೂರ ತಮಿಳುನಾಡಲ್ಲಿ ಕಂಡು ಬರ್ತೈತಿ. ಅತಿ ಹೆಚ್ಚು ಪ್ರಮುಖ ಬಂದರುಗಳನ್ನು ಹೊಂದಿರುವ ರಾಜ್ಯ ತಮಿಳುನಾಡು. ಚೆನ್ನೈ ಎನ್ನೂರ ಮತ್ತು ತೂತುಕುಡಿ 3 ಪ್ರಮುಖ ಬಂದರುಗಳನ್ನು ಇದು ಹೊಂದೈತಿ. ಇಂಪಾರ್ಟೆಂಟ್ ಇವೆರಿ ಅತಿ ಹೆಚ್ಚು ಪ್ರಮುಖ ಬಂದರುಗಳನ್ನು ಹೊಂದಿರುವ ರಾಜ್ಯ ಅಂತ ಕೇಳ್ತಾನೆ. ತಮಿಳುನಾಡು, ಚೆನ್ನೈ, ಎನ್ನೂರು, ತೂತುಕುಡಿ 3 ಪ್ರಮುಖ ಬಂದರುಗಳನ್ನು ಹೊಂದೈತಿ. ನೆಕ್ಸ್ಟ್ ಕರ್ನಾಟಕದ ಏಕೈಕ ಬಂದರು ನವಮಂಗಳೂರು ಬಂದರು. ಅರಬ್ಬಿ ಸಮುದ್ರದ ರಾಣಿ ಅಂತ ಕರೀತಾರೆ ಕೊಚ್ಚಿ ಬಂದರು. ಇನ್ನು ಭಾರತದ ಹೆಬ್ಬಾಗಿಲು ಅಂತ ಕೇಳಿದಾಗ ಕಲ್ಕತ್ತಾ ಬಂದರು ಅಥವಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಮರುನಾಮಕರಣ ಮಾಡಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತೇಳಿ ಕಲ್ಕತ್ತಾ ಬಂದರಿಗೆ ಹೆರಿಟ್ಟಿದ್ದಾರೆ. ಇದನ್ನು ಭಾರತದ ಹೆಬ್ಬಾಗಿಲು ಪೂರ್ವಕ ಭಾಗದ ಹೆಬ್ಬಾಗಿಲು ಅಂತೇಳಿ ನಾವಿಲ್ಲಿ ಇದನ್ನು ಕರಿತೀವಿ. ಇವೆಲ್ಲವೂ ಸಹ ನಿಮ್ಮ ಪರೀಕ್ಷಾ ಕಾರಣದಿಂದಾಗಿ ಕ್ವಿಕ್ ರಿವಿಷನ್ ಇದನ್ನು ಬೇಕಾದ್ರೆ ಈ PDF ನಿಮಗೆ ಸಿಗ್ತಾ ಅವೈಲೇಬಲ್ ಇರ್ತೈತಿ. ಇವೆಲ್ಲವೂ ಸಹ ಪರೀಕ್ಷಾ ಕಾರಣದಿಂದಾಗಿ ನಿಮಗೆ ಸಹಾಯ ಆಗಲಿ ಅಂತೇಳಿ ಉಚಿತವಾದಂಥ ತರಗತಿಗಳನ್ನು ನಮ್ಮ ಅಕಾಡೆಮಿಯಲ್ಲಿ ಮಾಡಿಕೊಡ್ತಾ ಇದ್ದೀನಿ. ನಿಮಗೆ ಸಹಾಯವಾಗಲಿ. ಇನ್ನೇನು ಕೆಲವೇ ದಿನಗಳು ಪರೀಕ್ಷೆ ಇರುವ ಕಾರಣದಿಂದಾಗಿ ಭಾರತದ ಸಂಪೂರ್ಣ ಪರಿಚಯವನ್ನು ಅಂದರೆ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶದ ಬಗ್ಗೆ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಉಚಿತವಾಗಿ ಕ್ಲಾಸನ್ನು ಕೊಡ್ತಾ ಇದ್ದೀನಿ ಯೂಟ್ಯೂಬ್ ಮುಖಾಂತರ. ಮತ್ತು ಇದನ್ನು ನಿಮಗೆ ಬುಕ್ ರೂಪದಲ್ಲಿ ಸಹ ಅವೈಲೇಬಲ್ ಇದೆ. ಬುಕ್ಸ್ ರೂಪದಲ್ಲಿ ಮತ್ತು ನೋಟ್ಸ್ ರೂಪದಲ್ಲಿ ಅವೈಲೇಬಲ್ ಇದೆ. ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಕರ್ನಾಟಕದಂತೆ ಇಲ್ಲೇ ಇರಲಿ ಈ ನಂಬರ್ ಮೆನ್ಷನ್ ಕಾಣ್ತಾ ಇದೆಯಲ್ಲ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಭಾರತದ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಪೂರ್ಣವಾದಂಥ ವಿವರಣೆ ಅಂದರೆ ಅಲ್ಲಿ ಕಂಡುಬರುವಂಥ ರಾಷ್ಟ್ರೀಯ ಉದ್ಯಾನಗಳು, ಪ್ರಮುಖ ನದಿಗಳು, ಅಲ್ಲಿರುವಂಥ ಪ್ರಮುಖವಾದಂಥ ಮುಖ್ಯಮಂತ್ರಿಗಳು, ಇತ್ತೀಚೆಗೆ ನಡೆದಂಥ ಪ್ರಚಲಿತ ಘಟನೆಗಳ ಜೊತೆಗೆ ಎಲ್ಲವೂ ಸಹ ಅಪ್ಡೇಟೊಂದಿಗೆ ಏನೈತೆ ಅವೈಲೇಬಲ್ ಐತಿ. ಆ ಕಾರಣಕ್ಕಾಗಿ ನೀವೇನು ಮಾಡ್ಬೇಕಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನೋಟ್ಸ್ ಬಂದು ತಲುಪುತ್ತೆ. ಇನ್ನೇನು ಕೆಲವೇ ದಿನಗಳು ಬಾಕಿ ಅದಾವೆ ಪೊಲೀಸ್ ಪರೀಕ್ಷೆ ಇರ್ಬೋದು. ಇನ್ನೇನು KEದವ್ರಿಗೆ ಹಲವಾರು ಅಧಿಸೂಚನೆಗಳನ್ನು ಹೊಡಿಸ್ತಾರೆ ಅಂತ ಹೇಳಿದ್ದಾರೆ. ಸುಮಾರು 6 ತಿಂಗಳ ಒಳಗಾಗಿ ಪರೀಕ್ಷೆಯನ್ನು ನಡೆಸಿ ಆರ್ಡರ್ ಕಾಪಿ ಕೊಡಬೇಕಂತೇಳಿ ಸರ್ಕಾರ ಇತ್ತೀಚೆಗೆ ಒಂದು ಸರ್ಕ್ಯುಲೇಷನನ್ನು ಹೊರಡಿಸೈತಿ. ಅದು PSIಗೂ ಸಹ ಇತ್ತೀಚೆಗೆ ಒಂದು ಸರ್ಕ್ಯುಲೇಷನನ್ನು ಹೊರಡಿಸೈತಿ. ಈ ಕಾರಣಕ್ಕಾಗಿ ನಿಮಗೆ ಸಹಾಯ ಆಗಲಿ ಉಚಿತವಾದ ತರಗತಿಗಳನ್ನು ಮತ್ತು ಇನ್ನು ಶೀಘ್ರದಲ್ಲೇ ಮಾರುಕಟ್ಟೆಯಲ್ಲಿ ನನ್ನ ಕರೆಂಟ್ ಅಫೇರ್ಸ್ ಅವೈಲೇಬಲ್ ಸಿಗುತ್ತೆ. 6 ಮಂತದ್ದು ಕರೆಂಟ್ ಅಫೇರ್ಸ್ ನೋಟ್ಸ್ ಅವೈಲೇಬಲ್ ಸಿಗುತ್ತೆ. ಅದು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಆ ಕಾರಣಕ್ಕಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ನೀವು ಓದ್ತಾ ಇದ್ರಿ ಇನ್ನೂ ಫೋಕಸ್ ಮಾಡಿ ಓದಿ. ಯಾರೆಲ್ಲ ಕೇರ್ಲೆಸ್ ಮಾಡ್ತಾಯಿದ್ರಿ ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ. ಅವಕಾಶಗಳು ಮತ್ತೊಮ್ಮೆ ಬರೋಂಗಿಲ್ಲ. 4 ವರ್ಷಗಳ ನಂತರ ಕರ್ನಾಟಕ ಸರ್ಕಾರ ನೇಮಕಾತಿಯನ್ನು ಮಹಾಪರ್ವವನ್ನು ಆರಂಭಿಸ್ತೈತಿ. ಆ ಕಾರಣಕ್ಕಾಗಿ ನೀವೆಲ್ಲ ಸ್ನೇಹಿತರಿಗೆ ಏನು ಹೋಗ್ತಾ ಇದ್ದೀರಿ ಆಲ್ಮೋಸ್ಟ್ ಓದಿ. ಇನ್ನೇನು PUC ಪರೀಕ್ಷೆಗೆ ಬಹಳ ಕಡಿಮೆ ಇರೋದ್ರಿಂದ ಅತ್ಯಂತ ಕ್ವಿಕ್ ರಿವಿಷನ್ ಸಹ ನೀವು ಮಾಡಬೇಕು.